ಹಲೋ ಫ್ರೆಂಡ್ಸ್, ಹಿಂದಿನ ಬಾರಿ ನಿಮಗೆ ಸ್ಪಾರ್ಕಲ್ ಬಾಕ್ಸ್ ಅವರ ಕಿಂಡರ್ ಗಾರ್ಡನ್ ಆ್ಯಕ್ಟಿವಿಟಿ ಕಿಟ್ 1ನ ಅನ್ಬಾಕ್ಸಿಂಗ್ ತೋರಿಸಿದ್ದೆ. ಇದರಲ್ಲಿ ನಿಮಗೀಗ ನಾನು ಇದರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ತೋರಿಸ್ತೀನಿ, ಮತ್ತು ಇದರಲ್ಲಿ ನನ್ನ ಮಗನ ಕ್ರಿಯೇಟಿವಿಟಿ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಈ ಬುಕ್ ತುಂಬ ಒಳ್ಳೆ ಕ್ವಾಲಿಟಿ ಪೇಜಸ್ಸಿಂದ ಮಾಡಿದ್ರೂ ಕೂಡ ಇದನ್ನು ಆಲ್ರೆಡಿ ಹರಿದಿದ್ದಾರೆ ನನ್ನ ಮಕ್ಕಳು. ಮತ್ತು ಇದು ಅವನ ಹ್ಯಾಂಡ್ ರೈಟಿಂಗ್. ಮತ್ತು ಇದರಲ್ಲಿ ಏನೇನು ಆ್ಯಕ್ಟಿವಿಟಿ ಇದೆ ಅಂತ ತೋರಿಸ್ತೀನಿ. 8 ಆ್ಯಕ್ಟಿವಿಟೀಸ್ ಪ್ಲಸ್ ಇನ್ನೂ ಒಂದೆರಡು ಇದೆ ಅನಿಸುತ್ತೆ. ಅದೆಲ್ಲ ಆ್ಯಕ್ಟಿವಿಟೀಸನ್ನು ಇಲ್ಲಿ ಹೇಗೆ ಮಾಡೋದು ಅಂತ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕಂಟೆಂಟ್ ಕೊಟ್ಟಿದ್ದಾರೆ, 10 ಕ್ರಿಯೇಟಿವಿಟೀಸ್ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಫಸ್ಟ್ ಪೇಜಲ್ಲಿ ಏನು ಬೇಕಾಗುತ್ತೆ ಅನ್ನೋದನ್ನು ತುಂಬ ಕ್ಯೂಟಾಗಿ ಪೇಂಟಲ್ಲಿ ತೋರಿಸಿದ್ದಾರೆ. ಮತ್ತು ಇದು ರೇನ್ಬೋ ಮಾಡಬೇಕು ಮಕ್ಕಳು. ಇದು ನೆಕ್ಸ್ಟ್ ಪೇಜ್. ಇದರಲ್ಲಿ ವರ್ಮ್ಸಿಗೆ ಅದೇ ಕಲರಲ್ಲಿ ಸ್ಟ್ರೈಪ್ಸ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಆ್ಯಕ್ಚುಲಿ ಈ ರೀತಿ ಮಾಡಬೇಕಿತ್ತು. ನನ್ನ ಮಗ ಒಂದೆರಡನ್ನು ಮಾಡಿದ್ದ ಕೂಡ, ಆಮೇಲೆ ಅವನದೇ ಕ್ರಿಯೇಟಿವಿಟಿ ಶುರುವಾಯಿತು. ಇದರಲ್ಲಿ ಈ ರೀತಿ ಕಲರ್ ಡ್ರಾಪ್ಸನ್ನು ಹಾಕಿಬಿಟ್ಟು ಪೈಪಲ್ಲಿ ಊದಿದ್ರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಒಂದನ್ನು ನೀಟಾಗಿ ಮಾಡಿದ್ದ, ಉಳಿದಿದ್ದನ್ನು ಆಮೇಲೆ ಅವನದೇ ಆ್ಯಕ್ಟಿವಿಟಿ ಮಾಡಿಬಿಟ್ಟಿದ್ದಾನೆ. ನೆಕ್ಸ್ಟ್ ಶೀಟ್ ಖಾಲಿ ಇದೆ. ಇದರಲ್ಲಿ ಏನು ಬೇಕಿದ್ರೂ ಮಕ್ಕಳು ಅವ್ರಿಗೆ ಇಷ್ಟ ಬಂದ ಥರ ಡ್ರಾ ಮಾಡ್ಬೋದು. ಇದರಲ್ಲಿ ಮಕ್ಕಳು ಏನು ಮಾಡಬೇಕು ಅಂತಂದರೆ ಫಿಂಗರಿಗೆ ಕಲರ್ಸನ್ನು ಡಾಟ್ ಇಟ್ಕೊಂಡು ಇಲ್ಲಿ ಡಾಟ್ಸನ್ನು ಇಡ್ತಾ ಹೋಗೋದು. ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ, ಅದೇ ರೀತಿ ಮಾಡಬೇಕು. ಇದನ್ನು ನನ್ನ ಮಗ ನೀಟಾಗಿ ಮಾಡಿದ್ದಾನೆ. ನೆಕ್ಸ್ಟ್ ಇಲ್ಲಿಗೆ ಹೀಗೆ ಶೇಪ್ಸ್ ಇದೆ, ಅದರ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅದರೊಳಗಡೆ ಕಲರ್ಸ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಶೀಟು ಇದು ಮಾಡೋದು, ಗಾಳಿಪಟ ಮಾಡಿ ಹತ್ತಿಯಿಂದ ಮೋಡಗಳನ್ನು ಮಾಡಬೇಕು. ಅದನ್ನು ಮಾಡಿದ್ದಾನೆ, ಬಟ್ ಎಲ್ಲದನ್ನು ಮಾಡಿಬಿಟ್ಟು ತೆಗೆದು ಕೂಡ ಆಗಿದೆ. ಇಲ್ಲಿ ಗಾಳಿಪಟದಕ್ಕೆ ಚಿತ್ರ, ಅವನಿಗೆ ಇಷ್ಟ ಬಂದ ಕಲರ್ಸನ್ನು ಅವನು ಫಿಲ್ ಮಾಡಿದ್ದಾನೆ. ನೆಕ್ಸ್ಟ್ ಈ ಪೇಜಲ್ಲೂ ಕೂಡ ನಮ್ಮದೇ ಓನ್ ಏನಾದರೂ ಮಾಡ್ಬೋದು, ಬಟ್ ಇನ್ನೂ ಮಾಡಿಲ್ಲ ಅದನ್ನು. ನೆಕ್ಸ್ಟ್ ಇದು ದ್ರಾಕ್ಷಿ. ಇದು ಚೆನ್ನಾಗಿತ್ತು, ನನ್ನ ಮಗನಿಗೆ ಇಷ್ಟ ಆಯಿತು. ಥಮ್ಸಿಗೆ ಕಲರನ್ನು ಹಾಕ್ಕೊಂಡು ಇಲ್ಲೆಲ್ಲ ಇಂಪ್ರೆಷನ್ ಇದು ಮಾಡ್ತಾ ಹೋಗಬೇಕು. ಅವರು ಕೊಟ್ಟಿದ್ದಾರೆ ಒಂದೊಂದು ಈ ಬಾಕ್ಸ್ ಸರ್ಕಲ್ ಥರ, ಅದರೊಳಗಡೆ ಫಿಲ್ ಮಾಡ್ತಾ ಹೋಗೋದು. ಮತ್ತು ಈ ಲೀವ್ಸ್ಗಳಿಗೂ ಕೂಡ ಕಲರ್ ಫಿಲ್ ಮಾಡೋದು. ಇಲ್ಲಿ ಇದನ್ನು ಕೂಡ ಅವರೇ ಕೊಟ್ಟಿದ್ದರು, ಎಲೆಗಳಿಗೆಲ್ಲ ಕಲರ್ ಫಿಲ್ ಮಾಡೋದು. ಇದು ನನ್ನ ಮಗನಿಗೆ ಏನು ಅಂತಂದರೆ, ಇಲ್ಲಿ ಒಂದು ಹುಳ ಕೂತಿದ್ದಕ್ಕೆ ಆ ಎಲೆಗೆ ಬಣ್ಣ ಹಚ್ಚೋದು ಬೇಡ, ಅದು ಹಾಗೇ ಇರಲಿ ಅಂತ. ಮಕ್ಕಳ ತಲೆಯಲ್ಲಿ ಏನೇನು ಓಡುತ್ತೆ ಅನ್ನೋದನ್ನು ನೋಡಿ. ಮತ್ತು ಲೀಫಿಂದ ಈ ಪಾರ್ಕ್ಯುಪೈನ್ಸ್ ಥರ ಮಾಡಬೇಕಿತ್ತು, ಬಟ್ ನಮ್ಮ ಎಲೆ ಬ್ರೌನ್ ಆಗಿ ಟರ್ನ್ ಆಗಲಿಲ್ಲ, ಸೊ ಇದು ಇಲ್ಲಿಗೆ ಉಳಿದಿದೆ. ನೆಕ್ಸ್ಟ್ ಶೀಟಲ್ಲಿ ಅವ್ರು ಕೊಟ್ಟಿರೋ ಇದರಿಂದ ನನ್ನ ಮಗ ಗೇಟ್ ಮತ್ತು ಈ ಸ್ಪಾಂಜನ್ನು ಬಳಸಿಬಿಟ್ಟು ಕಲರ್ಸನ್ನು ಫಿಲ್ ಮಾಡಿದ್ದಾನೆ. ನೆಕ್ಸ್ಟ್ ಇದನ್ನು ಮಾತ್ರ ನೀಟಾಗಿ ಮಾಡಿದ್ದಾನೆ. ಅವನಿಗಿನ್ನೂ 5 ವರ್ಷ, ಬಟ್ ಸ್ಟಿಲ್ ಚೆನ್ನಾಗಿ ಅವನ ಏಜಿಗೆ ಅವನು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾನೆ. ಇಲ್ಲಿ ನಾವು ಈ ಹ್ಯಾಂಡ್ಸಿಂದ ಹೀಗೆ ಮತ್ತು ಈ ಕಡೆ ಕೈಯಿಂದ ಇಲ್ಲಿ ಎರಡೂ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಕಣ್ಣುಗಳನ್ನು ಮಾಡಬೇಕು. ಅವ್ರು ತೋರಿಸ್ತಿರೋ ಥರ ಕಣ್ಣುಗಳು ನಮಗೆ ಸಿಗಲಿಲ್ಲ, ಸೊ ನಮ್ಮದೇ ಓನ್ ಕಣ್ಣುಗಳು ಬಂದಿವೆ ಇದಕ್ಕೆ. ನೆಕ್ಸ್ಟ್ ಇದನ್ನು ಮಾಡೋಕ್ಕೆ ನನ್ನ ಮಗನಿಗೆ ಇನ್ನೂ ಮೂಡ್ ಬಂದಿಲ್ಲ, ಸೊ ಇದು ಹಾಗೆ ಖಾಲಿನೇ ಇದೆ. ಇದನ್ನು ಅರ್ಧ ಮಾಡಿಬಿಟ್ಟು ಬಿಟ್ಟಿದ್ದಾನೆ. ಈ ಸರ್ಕಲ್ ಮಾಡೋಕ್ಕೆ ಆ್ಯಕ್ಚುಲಿ ಅವ್ರು ಪೇಪರ್ಸನ್ನು ಕೊಟ್ಟಿದ್ದಾರೆ, ಬಟ್ ಇದನ್ನು ಇನ್ನೂ ನಾವು ಕಂಪ್ಲೀಟ್ ಮಾಡಿಲ್ಲ. ನೆಕ್ಸ್ಟ್ ಪೇಜ್, ಇದನ್ನು ಕೂಡ ಖಾಲಿ ಇದ್ದಾನೆ. ಎಲ್ಲ ಕಡೆ ಅವರು ಎಂಡಲ್ಲಿ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಅದನ್ನು ಅಂಟಿಸೋದಕ್ಕೆ ಮಾತ್ರ ಅವ್ನು ಮರ್ತಿಲ್ಲ. ಇಲ್ಲೂ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ದಾನೆ. ಈ ಪೇಜಲ್ಲಿ ಆ್ಯಕ್ಚುಲಿ ಸ್ಟಿಕ್ಕರ್ಸ್ ಇತ್ತು, ಅದನ್ನೆಲ್ಲ ಅವನಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಅಂಟಿಸಿದ್ದಾನೆ. ಎಸ್, ಇಟ್ಸ್ ಅ ವೆರಿ ಗುಡ್ ಬುಕ್. 300 ರೂಪೀಸ್ಗೆ ಮತ್ತು ಅವ್ರು ಕೊಟ್ಟಿರೋ ಇದಕ್ಕೆ ಈ ಬುಕ್ ಮತ್ತು ಆ್ಯಕ್ಟಿವಿಟಿ ಇದು ವರ್ತ್ ಅಂತ ನನಗೆ ಅನ್ನಿಸ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಕಮೆಂಟ್ ಮಾಡಿ ಮತ್ತು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.